ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಹಗರಿಬೊಮ್ಮನಹಳ್ಳಿ ಟ್ರ್ಯಾಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಗರಿಬೊಮ್ಮನಹಳ್ಳಿ ಟ್ರ್ಯಾಕ್ ಎಲ್ಲಿ ಬರುತ್ತೆ, ನೀವು ಹೇಗೆ ತಲುಪ್ಬೋದು ಅಲ್ಲಿಗೆ, ಮತ್ತು ಎಷ್ಟು ಫೀಸ್ ಇರುತ್ತೆ, ಊಟದ ವ್ಯವಸ್ಥೆ ಹೇಗಿದೆ, ಹಾಸ್ಟೆಲ್ ಉಳ್ಕೊಳ್ಳೋವಂಥ ವ್ಯವಸ್ಥೆ ಹೇಗಿದೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಫ್ರೆಂಡ್ ಆಗಿರುವಂಥ ಭೂಪೇಶ್ ಅವರು ನಮಗೆ ಅಲ್ಲಿಂದ ವಿಡಿಯೋಗಳು ಕಳಿಸಿದ್ದಾರೆ. ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಅವರು ಒಂದು ವಾರ ಟ್ರೈನಿಂಗ್ ಹೋಗಿರೋದ್ರಿಂದ ಅಲ್ಲಿಂದ ಪ್ರತಿಯೊಂದು ನನಗೆ ವಿಡಿಯೋ ಮಾಡಿ ಕಳಿಸಿ, ಸರ್ ಈ ಥರ ಇದೆ, ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿಬಿಟ್ಟು ಎಲ್ಲ ಸ್ನೇಹಿತರಿಗೂ ತಿಳಿಸಿ ಸರ್ ಅಂತ ಹೇಳಿದ್ರು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗಲಿ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಅದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ ಸ್ನೇಹಿತರೆ, ನಾವು ಹಗರಿಬೊಮ್ಮನಹಳ್ಳಿ ಟ್ರ್ಯಾಕ್ ಹೋಗಬೇಕು ಅಂತಂದರೆ ನಾವು ಫಸ್ಟು ಬರಬೇಕಾಗತ್ತೆ, ಹೊಸಪೇಟೆ ಸಿಟಿಗೆ ಬರಬೇಕಾಗುತ್ತೆ. ನೀವು ಟ್ರೈನಲ್ಲಾದರೂ ಬರ್ಬೋದು ಅಥವಾ ಬಸ್ಸಲ್ಲಾದರೂ ಬರ್ಬೋದು. ಬಸ್ಸಲ್ಲಿ ಬಂದರೆ ನೀವು ಬಸ್ ಸ್ಟ್ಯಾಂಡಿಂದ ಮತ್ತೆ ಹಗರಿಬೊಮ್ಮನಹಳ್ಳಿ ಬಸ್ ಹತ್ಕೋಬೇಕಾಗುತ್ತೆ. ಹೊಸಪೇಟೆಯಿಂದ 1 ಅವರ್ ಜರ್ನಿ ಆಗುತ್ತೆ ಹಗರಿಬೊಮ್ಮನಹಳ್ಳಿಗೆ. ನೀವು ಟ್ರೈನಲ್ಲಾದರೂ ಹೋಗ್ಬೋದು, ಡೈರೆಕ್ಟ್ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಕೂಡ ಹಗರಿಬೊಮ್ಮನಹಳ್ಳಿಗೆ ಟ್ರೈನ್ ಇದೆ. ನಾವು ಹಗರಿಬೊಮ್ಮನಹಳ್ಳಿ ರೀಚ್ ಆದರೆ, ಬಸ್ಸಲ್ಲಿ ರೀಚ್ ಆದರೆ ಹಗರಿಬೊಮ್ಮನಹಳ್ಳಿ ಬಸ್ ಸ್ಟಾಪಿಂದ ಹೊರಗಡೆ ಬಂದರೆ ಅಲ್ಲಿ ಶೇರ್ ಆಟೋಗಳು ಸಿಗ್ತವೆ. ಅಲ್ಲಿಂದ ನಾವು 30 ರೂಪಾಯಿ ಕೊಟ್ಬಿಟ್ಟು ನೋಡಿ ಈ ಪ್ಲೇಸಿಗೆ ಬರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದು ಪ್ಲೇಸ್ ಬಂದ್ಬಿಟ್ಟು ಮಾನ್ವಿ ಅಂತ ಊರಿಲ್ಲಿ, ಅಂದರೆ ಊರಲ್ಲ, ಈ ಪ್ಲೇಸು ಊರಿದೆ, ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಸ್ಟಾಪ್ ಇಲ್ವಲ್ಲ. ಸೊ ಈ ಸ್ಟಾಪಿಗೆ ಮಾನ್ವಿ ಸ್ಟಾಪು ಅಂತ ಹೇಳ್ತಾರೆ. ಈ ಕಡೆಯಿಂದ ಬಂತಲ್ಲ, ಇದು ಹಗರಿಬೊಮ್ಮನಹಳ್ಳಿ ಟು ಹರಿಹರ ಹೋಗುವಂಥ ಹೈವೇ. ಆಲ್ಮೋಸ್ಟ್ ಎಲ್ಲ ಬಸ್ಗಳು ಬರ್ತಾ ಇರುತ್ತೆ, ಬಟ್ ಆದರೂ ಯಾವ ಬಸ್ಗಳು ಸ್ಟಾಪ್ ಮಾಡಲ್ಲ. ನೀವು ಕಂಪಲ್ಸರಿ ಆಟೋಲ್ಲೇ ಬರಬೇಕಾಗುತ್ತೆ ಇಲ್ಲಿಗೆ, ಓಕೆನಾ. ಇಲ್ಲಿ ಬೋರ್ಡು ಕೂಡ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಆಟೋದವ್ರಿಗೆ ಹೇಳಿದ್ರು ಕೂಡ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಸರ್ ನಮಗೆ ಟ್ರ್ಯಾಕ್ ಹೋಗ್ತಾ ಇದ್ವಿ, ಟ್ರ್ಯಾಕ್ ಹತ್ರ ನಮಗೆ ಸ್ಟಾಪ್ ಮಾಡಿ ಅಂದರೆ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನು ಆರ್ಚ್ ಇದೆಯಲ್ಲ, ಇದು ಹೈವೇಯಿಂದ ಮತ್ತೆ ನಾವು ಟ್ರ್ಯಾಕಿಗೆ ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ಮತ್ತೆ ನಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಒಳಗಡೆ ಹೋಗಲ್ಲ ಆಟೋದು, ಅಂದರೆ ಹೋಗುತ್ತೆ, ರೋಡ್ ಇದೆ, ಬಟ್ ಅವರು ಲಾಸ್ಟ್ ಸ್ಟಾಪ್ ಇಲ್ಲೇ ಕೊಡ್ತಾರೆ. ಇಲ್ಲಿಂದ ನಾವು ಕಂಪಲ್ಸರಿ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗುತ್ತೆ. ಟ್ರ್ಯಾಕ್ ಫೀಸ್ ಬಂದ್ಬಿಟ್ಟು ಸ್ನೇಹಿತರೆ 3600 ರೂಪಾಯಿ ಇರುತ್ತೆ. ನಿಮಗೆ ಹಾಸ್ಟೆಲ್ ಚಾರ್ಜು ಅಂತ 600 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮತ್ತು ಊಟದ ಚಾರ್ಜು ಅಂತ ಸಪ್ರೇಟಾಗಿ 900 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೋಡಿ, ಇಲ್ಲೇನು ನೋಡ್ತಿದ್ದೀರಲ್ಲ, ಇದೇ ಹಗರಿಬೊಮ್ಮನಹಳ್ಳಿ ಟ್ರ್ಯಾಕು. ಬಟ್ ಊಟ ಸರಿ ಇಲ್ಲ ಅಂತ ಹೇಳ್ತಿದ್ರು ಸ್ನೇಹಿತರು. ಬರೀ 3 ಟೈಮು ಅನ್ನ ರಸಮ್ಮೆ ಕೊಡ್ತಾರೆ, ತಿನ್ನೋಕ್ಕಾಗಲ್ಲ ಅಂತ. ಸೊ ಹಾಗೆ ಅದನ್ನು ನಿಮಗೆ ಊಟ ಅಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಟ್ರ್ಯಾಕ್ ಪಕ್ಕದಲ್ಲೇ ಒಂದು ಹೋಟೆಲ್ ಥರ ಇದೆ. ಅಲ್ಲಿ ಟೀ, ಕಾಫಿ, ನಿಮಗೆ ಗುಟ್ಕಾ, ಸಿಗರೇಟು ಎಲ್ಲ ಸಿಗುತ್ತೆ, ಬಟ್ ಅದೆಲ್ಲ ಒಳಗಡೆ ಅಲೌಡ್ ಇಲ್ಲ. ಬಟ್ ನಿಮ್ಗೆ ಅಲ್ಲಿ ಇಷ್ಟ ಇಲ್ಲ ಅಂತಂದರೆ ಊಟ ಇಲ್ಲೂ ಕೂಡ ಮಾಡ್ಬೋದು. 150 ರೂಪಾಯಿಗೆ 3 ಟೈಮ್ ಊಟ ಚೆನ್ನಾಗಿ ಕೊಡ್ತಾರಂತೆ. ಮತ್ತು ಇನ್ನೊಂದೇನೆಂದರೆ ಹಾಸ್ಟೆಲಲ್ಲಿ ಸ್ನೇಹಿತರೆ, ಇಲ್ಲೇನಿದೆಯಲ್ಲ ಹಾಸ್ಟೆಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಒಂದು ಹೇಳಿದ್ನಲ್ಲ, ಇವಾಗ ಊಟದ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ರಾತ್ರಿ 2 ಗಂಟೆಗೆ ಲೈಟ್ ಹೋಗುತ್ತೋ ಅಥವಾ ಅವರೇ ಬೇಕು ಅಂತ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ. ತಿಗಣೆ ಕಾಟ, ಸೊಳ್ಳೆ ಕಾಟ ತುಂಬ ಇದೆ ಸರ್ ಅಂತ ಹೇಳ್ತಿದ್ರು. ಬಾತ್ರೂಮ್ ಸೊಳ್ಳೆ ಬಂದವೆ, ಮಲಗಿದ್ರೆ ತಿಗಣೆ ಕಾಟ. ಹಿಂಗಾದರೆ ನಮ್ಮ ಪರಿಸ್ಥಿತಿಗಳು ಹೆಂಗೆ? ಕರೆಕ್ಟಾಗಿ 3:45 2:15 ಕರೆಂಟ್ ಇಲ್ಲ. ಅವ್ನು ನೋಡ್ರೆ ಆಚೆ ಮಲ್ಗವನ್ನೇ, ಯಾರವನು ಹನುಮಂತು. ಏನು ಮಾಡಿದ್ರು, ಪರಿಸ್ಥಿತಿ ಹಿಂಗೈತೆ, ಬಂದ್ಬಿಟ್ಟಿದ್ದೀವಿ. ಈ ಕಷ್ಟ ಯಾರಿಗೂ ಬರೋದು ಬೇಡ. ಇವರು ಇಷ್ಟೆಲ್ಲ ದುಡ್ಡು ಇಸ್ಕೊಳ್ತಾ ಇದ್ದಾರಲ್ಲ, ಅಟ್ಲೀಸ್ಟು ಒಂದು UPS ಇಲ್ಲಾಂದರೆ ಒಂದು ಜನ್ರೇಟ್ರು ಏನೋ ಒಂದು ಇಡಬೇಕು. ಬಂದಿರೋರು, ಗಾಡಿ ಕಲಿಯೋಕ್ಕೆ ಬಂದಿರೋರು, ಡ್ರೈವಿಂಗ್ ಟೆಸ್ಟ್, ಟ್ರ್ಯಾಕ್ ಟೆಸ್ಟ್ ಕಲಿಯೋಕ್ಕೆ ಬಂದವರು ಏನು ಫೆಸಿಲಿಟಿ ಇಲ್ಲ ಅಂತಂದರೆ ಹೇಗೆ? ಆ ಊಟ ನೋಡಿದ್ರೆ ಡೈಲಿ ರಸಮೆ. ಒಂದು ದಿವಸ ಆದರೂ ತರಕಾರಿ ಯಾಕೆ ಸಾರು ಮಾಡವ್ರಾ? ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಸೊ ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ, ಇವಾಗ ಉಳ್ಕೊಳ್ಳೋ ಹಾಸ್ಟೆಲ್ ಬಗ್ಗೆ ಮತ್ತು ಊಟದ ವ್ಯವಸ್ಥೆ ಬಗ್ಗೆ ಬಿಟ್ಟರೆ ಇನ್ನು ಟ್ರ್ಯಾಕ್ ಬಗ್ಗೆ ಏನೂ ಅಂತ ಕಂಪ್ಲೇಂಟ್ ಇಲ್ಲ. ಟ್ರ್ಯಾಕ್ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳ್ತಿದ್ದಾರೆ. ಟ್ರ್ಯಾಕಲ್ಲಿರುವಂಥ ಮಾಸ್ಟ್ರುಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್, ಟೆಕ್ನಿಕಲ್ಲಾಗಿ. ಸೊ ನಾನು ಟೋಟಲಾಗಿ ಗಾಡಿನೇ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ, ಇಲ್ಲಿ ಬಂದು ತುಂಬ ಚೆನ್ನಾಗಿ ಕಲಿತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ನೇಹಿತರೆ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಿವರ್ಸ್ ಎಲ್ ಪಾರ್ಕಿಂಗ್ ಏನಿದೆ ನೋಡಿ, ಇದು ಬಂದ್ಬಿಟ್ಟು ಒಂದು ರೈಟಿಗೆ ಕೊಡ್ತಾ ಇದ್ದಾರೆ, ಒಂದು ಲೆಫ್ಟಿಗೆ ಕೊಡ್ತಿದ್ದಾರೆ. ಇವಾಗ ನಿಮಗೆ ಗೊತ್ತಿರ್ಬೋದು, ಹಾಸನಲ್ಲಿ ರೆಡಿ ಆಗ್ತಿರುವಂಥ ಸೆನ್ಸಾರ್ ಟ್ರ್ಯಾಕು ನಾವು ಎಲ್ ಟ್ರ್ಯಾಕು ರಿವರ್ಸು ಮಿರರ್ ನೋಡಿ ಹೊಡಿಬೇಕು. ಮತ್ತು ಹುಮ್ನಾಬಾದಲ್ಲಿರೋ ಟ್ರ್ಯಾಕ್ ಬಂದ್ಬಿಟ್ಟು ರೈಟು ಕತ್ತು ಹೊರಗಡೆ ಹಾಕಿ ಹೊಡೆಯುವಂಥದ್ದು.
ಸೊ ನಮಗೆ ಯಾವ ಟ್ರ್ಯಾಕ್ ಬೀಳುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬಂದರೆ 2 ಟ್ರ್ಯಾಕು ನೀಟಾಗಿ ಪರ್ಫೆಕ್ಟ್ ಆಗ್ಬೋದು. ಸೊ ಒಂದು ದಿನಕ್ಕೆ ಒಂದು ಟ್ರ್ಯಾಕಲ್ಲಿ 3 ರೌಂಡ್ ಕೊಡ್ತಾರಂತೆ. ಎಲ್ಲಲ್ಲಿ 3 ರೌಂಡ್ ಆದರೆ, ಎಸ್ಸಲ್ಲಿ 3 ರೌಂಡ್ ಆದರೆ, ಅಪ್ಪಲ್ಲಿ 3 ರೌಂಡು, ಎಂಟಲ್ಲಿ 3 ರೌಂಡು, ಈ ಥರ ಎಲ್ಲ ಟ್ರ್ಯಾಕು 3 ರೌಂಡ್ ಕೊಡ್ತಾರೆ. ನನಗೆ ಪಾಸಿಟಿವ್ ಪಾಯಿಂಟ್ ಅನಿಸಿದ್ದೇನಪ್ಪ ಅಂತಂದರೆ ಎಲ್ಲಿ ಟ್ರ್ಯಾಕು. ಯಾಕಂದರೆ ಕೆಲವೊಂದು ಟ್ರ್ಯಾಕಲ್ಲಿ ಬರೀ ರೈಟಲ್ಲಿ ಇಟ್ಟಿರ್ತಾರೆ, ಇಲ್ಲಾಂದರೆ ಲೆಫ್ಟಲ್ಲಿ ಇಟ್ಟಿರ್ತಾರೆ. ಬಟ್ ಇಲ್ಲಿ ಟಿ ಶೇಪ್ ರೋಡ್ ಇರೋದ್ರಿಂದ ನಾವು ಹಾಸನ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡವರು ಬರೀ ಲೆಫ್ಟಲ್ಲಿ ಬೇಕಾದ್ರೆ ಹೊಡ್ಕೋಬೋದು, ಇಲ್ಲ ನಾವು ಹುಮ್ನಾಬಾದ್ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡವ್ರು ಬರೀ ರೈಟಲ್ಲಿ ಬೇಕಾದ್ರೆ ಹೊಡ್ಕೋಬೋದು. ಇವಾಗ ನೋಡಿ ಇದು ಫಸ್ಟಿಗೆ ರೈಟ್ ಎಲ್ಲಿ ಟ್ರ್ಯಾಕ್ ಹೊಡೆದ್ರು, ಮತ್ತು ಇವಾಗ ಗಾಡಿನ ಲೆಫ್ಟಿಗೆ ಟರ್ನ್ ಮಾಡಿದ್ದಾರೆ ನೋಡಿ. ಲೆಫ್ಟಿಗೆ ಟರ್ನ್ ಮಾಡಿ ಮತ್ತೆ ಲೆಫ್ಟಲ್ಲಿ ರಿವರ್ಸ್ ಬಂದು ಪಾರ್ಕ್ ಮಾಡ್ತಾರೆ ಗಾಡಿ. ಸೊ ಈ ಟ್ರೈನಿಂಗ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಹಗರಿಬೊಮ್ಮನಹಳ್ಳಿನಲ್ಲಿ. ಸ್ವಲ್ಪ ನೀವು ಪೋಲ್ಗಳು ನೋಡಿದ್ರೆ ಒಂಚೂರು ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ. ಸೊ ಬಿಗಿನರ್ ಸ್ಟಾರ್ಟಿಂಗ್ ಕಲಿಯೋರಿಗೆ ಇದು ಓಕೆ ಅನಿಸುತ್ತೆ. ಬಟ್ ನಾವು ಟ್ರ್ಯಾಕಲ್ಲಿ ಹೊಡಿಬೇಕಾದ್ರೆ ಇನ್ನೊಂದು ಚೂರು ಪೋಲ್ ಹತ್ತಿರ ಇರಬೇಕಾಗುತ್ತೆ. ಯಾಕಂದರೆ 1-2 ಪೋಲು ತುಂಬ ಹತ್ತಿರ ಇಟ್ಟು ನಾವು ಹೊಡೆದ್ರೆ 1-2 ಪೋಲ್ ಬಿದ್ದರೂ ಪರವಾಗಿಲ್ಲ. ಸೊ ನಾವು ಟ್ರ್ಯಾಕಲ್ಲಿ ಪರ್ಫೆಕ್ಟಾಗಿ ಹೊಡಿಬೋದು. ಇಲ್ಲಿ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ ಅನಿಸುತ್ತೆ ಪೋಲ್ಗಳು. ಸೊ ಬಿಗಿನರ್ ಕಲಿಯೋರಿಗೆ ಇದು ಪರ್ಫೆಕ್ಟ್ ಟ್ರ್ಯಾಕು ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಎಲ್ಲಿ ಟ್ರ್ಯಾಕಿಗೆ ನಿಮ್ಗೆ ಎಕ್ಸಾಮಲ್ಲಿ ಯಾವ ಥರ ಟೈಮಿಂಗ್ಸ್ ಇರುತ್ತೆ ಅಂದರೆ, 1 ನಿಮಿಷ ಆದಮೇಲೆ ಪ್ರತಿ 30 ಸೆಕೆಂಡ್ಸ್ಗೆ 1 ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ. ಒಂದು ಪೋಲ್ ಬಿದ್ದರೂ ಕೂಡ 1 ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ. ಎವ್ರಿ 30 ಸೆಕೆಂಡ್ಸ್ಗೆ 1 ಮಾರ್ಕ್ಸ್ ಹೋಗ್ತಾ ಇರುತ್ತೆ ನಿಮಗೆ. ಬೈ ಚಾನ್ಸ್ ನೀವೇನಾದರೂ ಟ್ರ್ಯಾಕ್ ಹೊಡೆಯೋಕ್ಕೆ 2.5 ನಿಮಿಷ ತೊಗೊಂಡ್ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಾಗಲಿ ಮಾರ್ಕ್ಸ್ ಕೊಡಲ್ಲ. ಮ್ಯಾಕ್ಸಿಮಮ್ 7 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಇದು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 8 ಟ್ರ್ಯಾಕು. ಸೊ ಇದಕ್ಕೂ ಕೂಡ ನಿಮಗೆ ಅಷ್ಟೇ 1 ನಿಮಿಷ ಟೈಮ್ ಇರುತ್ತೆ ಸ್ನೇಹಿತರೆ. ಈ ಟ್ರ್ಯಾಕ್ ನೀವು ಕಂಪ್ಲೀಟ್ ಮಾಡೋಕ್ಕೆ 1 ನಿಮಿಷದಿಂದ ಏನೋ ಎಕ್ಸ್ಟ್ರಾ ಟೈಮ್, ಮಾಮೂಲಿ 30 ಸೆಕೆಂಡ್ಸ್ಗೆ 1 ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ ಎವ್ರಿ 30 ಸೆಕೆಂಡ್ಸ್ ಎಕ್ಸ್ಟ್ರಾ ಆದಂಗೆಲ್ಲ. ಬಟ್ ಈ 8 ಟ್ರ್ಯಾಕಲ್ಲಿ ಯಾವ ಥರ ಅಂದರೆ, ನೀವು 3 ನಿಮಿಷ ಏನಾದರೂ ತೊಗೊಂಡ್ರೆ, 3 ನಿಮಿಷ ಕ್ರಾಸ್ ಆಗೋಯ್ತು ಅಂದರೆ ನಿಮಗೆ ಯಾವುದೇ ರೀತಿಯಾಗಲಿ ಮಾರ್ಕ್ಸ್ ಕೊಡಲ್ಲ. ಒಂದು ಕೊಂಬ ಬಿದ್ದರೆ 1 ಮಾರ್ಕ್ಸ್ ಕಟ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 5 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಬಂದು ರಿವರ್ಸ್ ಎಸ್ ಪಾರ್ಕಿಂಗ್ ಅಂತ. ಇದು ರಿವರ್ಸ್ ಎಸ್ಸು. ಇದು ಒಂದು ರೈಟ್ ಎಸ್ ಇರುತ್ತೆ, ಒಂದು ಲೆಫ್ಟ್ ಎಸ್ ಇರುತ್ತೆ. ಎಲ್ಲಿ? ಹುಮ್ನಾಬಾದಲ್ಲಿ. ಬಟ್ ಹಾಸನಲ್ಲಿ ರೈಟ್ ಒಂದೇ ಇದೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಇದಕ್ಕೆ ಟೈಮಿಂಗ್ ಬಂದ್ಬಿಟ್ಟು ಸ್ನೇಹಿತರೆ 3 ನಿಮಿಷ ಟೈಮಿಂಗ್ ಇರುತ್ತೆ. 7 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ. ಓಕೆನಾ. ಸೊ ಮಿನಿಮಮ್ 3 ಮಿನಿಟ್ಸಲ್ಲಿ ನೀವು ಪಾಸ್ ಆಗಬೇಕು. ಬೈ ಚಾನ್ಸ್ ಏನೋ 3 ಮಿನಿಟ್ಸ್ಗಿನ ಜಾಸ್ತಿ ಟೈಮ್ ತೊಗೊಂಡ್ರೆ ಮಾಮೂಲಿ ಸೇಮ್ 30 ಸೆಕೆಂಡ್ಸ್ಗೆ 1 ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ. ಒಂದು ಪೋಲ್ ಬಿದ್ದರೆ 1 ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ. ಟೋಟಲ್ 7 ಮಾರ್ಕ್ಸಿದ ಎಕ್ಸಾಮ್ ಇದು. ನೀವೇನಾದರೂ ಈ ರಿವರ್ಸ್ ಎಸ್ ಹೊಡಿಯೋಕ್ಕೆ ನೀವೇನಾದರೂ 5 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಲಿ ಅಂಕ ಸಿಗೋದಿಲ್ಲ. ಓಕೆನಾ. ಇದು ಡೀಟೇಲಾಗಿ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಡೀಟೇಲಾಗಿ ಸ್ನೇಹಿತರೆ, ನಾನು ಅದನ್ನು ನಿಮಗೆ PDF ಲಿಂಕ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಅದನ್ನು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು. ಈ ರಿವರ್ಸ್ ಟ್ರ್ಯಾಕ್ ಯಾವ ಥರ ಅಂದರೆ ಸ್ನೇಹಿತರೆ, ನೀವು ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ರಿವರ್ಸ್ ಎಂಡ್ ಆಗೋವರೆಗೂ ಮಾತ್ರ. ನೀವು ವಾಪಸ್ ಮತ್ತೆ ಹೋಗೋ ಥರ ಏನಿರಲ್ಲ ಟೈಮಿಂಗು. 3 ನಿಮಿಷ ಟೈಮಿಂಗು. ನೀವು ಸ್ಟಾರ್ಟಿಂಗ್ ಆಗಿ ನೋಡಿ, ಇವಾಗ ಬಸ್ ಸ್ಟಾಪ್ ಆಗ್ತಿದೆ ನೋಡಿ. ಸೊ ನೋಡಿ, ಇಲ್ಲಿಗೆ ಬರೋವರೆಗೂ ಮಾತ್ರ ಟೈಮಿಂಗ್ ಇರೋದು. ನಿಮ್ಗೆ ರಿಟರ್ನ್ ಹೋಗೋ ಟೈಮಿಂಗ್ ಇಲ್ಲ. ಈ ಎಂಡ್ ಆಗಿ ಸ್ಟಾಪ್ ಆಗುತ್ತಲ್ಲ, ಸ್ಟಾಪ್ ಆದಮೇಲೆ ಅಲ್ಲೊಬ್ಬರು ವಿಸಿಲ್ ಹೊಡಿತಾರೆ. ಸೊ ವಿಸಿಲ್ ಹೊಡಿದ್ಮೇಲೆ ಅಲ್ಲಿಗೆ ಸ್ಟಾಪ್. ನಿಮಗೆ ಇದು ರಿವರ್ಸ್ ಬರೋದಷ್ಟೇ ನಿಮಗೆ ಇಂಪಾರ್ಟೆಂಟು. ಮತ್ತು ಮುಂದಕ್ಕೆ ಹೋಗ್ಬೇಕಾದ್ರೆ ಪೋಲ್ ಬೀಳೋದಾಗಲಿ ಅಥವಾ ನಿಮಗೆ ಟೈಮಿಂಗ್ಸು ಏನು ಮ್ಯಾಟ್ರ್ ಆಗೋಲ್ಲ. ಇವಾಗ ಎಕ್ಸಾಮ್ ಇರೋದು ರಿವರ್ಸ್ ಬರಬೇಕಾದ್ರೆ ಯಾವುದು ಪೋಲ್ ಬೀಳಬಾರ್ದು, ಮತ್ತು 3 ನಿಮಿಷದ ಒಳಗಡೆ ನೀವು ಟ್ರ್ಯಾಕ್ ಕಂಪ್ಲೀಟ್ ಮಾಡಬೇಕು. ನೀವು ವಾಪಸ್ ಹೋಗಿ ರಿಟರ್ನ್ ಗಾಡಿಯಲ್ಲಿ ತೊಗೊಂಡು ಪಾರ್ಕ್ ಮಾಡೋದು. ಅದಕ್ಕೇನು ಹೋಗ್ಬೇಕಾದ್ರೆ ಪೋಲ್ ಬಿದ್ದರೂ ಸರಿ ಅಥವಾ ನಿಮ್ಗೆ ಟೈಮಿಂಗ್ ಏನು ಇಂಪಾರ್ಟೆಂಟ್ ಇರೋಲ್ಲ. ಅದು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ರಿವರ್ಸ್ ಬಂದು ಹೋಗಿ ಸ್ಟಾಪ್ ಮಾಡೋದಷ್ಟೇ. ಮತ್ತು ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ಟೈಮು ಮ್ಯಾಟ್ರ್ ಆಗೋಲ್ಲ, ಪೋಲ್ ಬೀಳೋದು ಕೂಡ ಮ್ಯಾಟ್ರ್ ಆಗೋಲ್ಲ. ಸೊ ಸ್ನೇಹಿತರೆ, ವಿಡಿಯೋ ನೋಡ್ತಿದ್ದವರು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಎಲ್ಲ ಸ್ನೇಹಿತರಿಗೂ ಕೂಡ ಮಾಹಿತಿ ಗೊತ್ತಾಗಲಿ. ಸೊ ನೋಡಿ ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇದ್ದಾರಲ್ಲ, ಇದು ಹಗರಿಬೊಮ್ಮನಹಳ್ಳಿ ಅಪ್ಗ್ರೇಡೆಂಟು ಅಂತಾರೆ ಮತ್ತು ಏರು ದಿನ್ನೆ ಚಾಲನೆ ಅಂತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಟೋಟಲಾಗಿ 5 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸಲ್ಲಿ ನಿಮಗೆ ಗಾಡಿ ತೊಗೊಂಡೋಗಿ ಅಪ್ಪಲ್ಲಿ ನಿಲ್ಲಿಸಿ ಸ್ಟಾಪ್ ಮಾಡಿ ಮತ್ತೆ ಗಾಡಿನ ಆಫ್ ಮಾಡಿ ನ್ಯೂಟ್ರಲ್ ಮಾಡಬೇಕಾಗುತ್ತೆ. ನ್ಯೂಟ್ರಲ್ ಮಾಡಿದಾದಮೇಲೆ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಮೂವ್ ಮಾಡಬೇಕು. ಸೊ ಮುಂದಕ್ಕೆ ಮೂವ್ ಮಾಡಬೇಕಾದ್ರೆ ಏನಾದರೂ ಹಿಂದಕ್ಕೆ ಏನಾದರೂ ರಿವರ್ಸಲ್ಲಿ ಬಿಟ್ರಿ ಅಂದರೆ ಪ್ರತಿ 4 ಇಂಚಿಗೂ 1 ಮಾರ್ಕ್ಸ್ ಕಟ್ಟಾಗುತ್ತೆ. ನೀವೇನಾದರೂ 12ರಿಂದ 16 ಇಂಚು ಏನೋ ಹಿಂದಕ್ಕೆ ಬಿಟ್ಟರೆ ನಿಮಗೆ 4 ಮಾರ್ಕ್ಸ್ ಕಟ್ಟಾಗುತ್ತೆ. ಇದಕ್ಕೇನು ಟೈಮಿಂಗ್ಸ್ ಇರೋಂಗಿಲ್ಲ, ನೀವು ಎಷ್ಟಾದರೂ ಟೈಮ್ ತೊಗೋಬೋದು. ಬೈ ಚಾನ್ಸ್ ಏನಾದರೂ ನೀವು 16 ಇಂಚ್ಗಿಂತ ಜಾಸ್ತಿ ಏನಾದರೂ ಹಿಂದಕ್ಕೆ ಬಂತು ಅಂದರೆ ಅಲ್ಲಿಗೆ ನಿಮಗೆ 0 ಮಾರ್ಕ್ಸ್ ಆಗುತ್ತೆ. ಯಾವುದೇ ರೀತಿಯಾಗಲಿ ನಿಮಗೆ ಮಾರ್ಕ್ಸ್ ಸಿಗಲ್ಲ ಅಲ್ಲಿ.
ಸೊ ಇಲ್ಲಿ ಹಗರಿಬೊಮ್ಮನಹಳ್ಳಿ ಅಪ್ಪು ಮತ್ತು ಹುಮ್ನಾಬಾದ್ ಟ್ರ್ಯಾಕ್ ಅಪ್ಪು ಎರಡು ಸೇಮ್ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ಹಗರಿಬೊಮ್ಮನಹಳ್ಳಿ ಮತ್ತು ಹುಮ್ನಾಬಾದು ಎರಡು ಒಂದೇ ಥರ ಇದೆ. ಹಾಸನ್ ಟ್ರ್ಯಾಕ್ ಮಾತ್ರ ತುಂಬ ಜಾಸ್ತಿ ಹೈಟ್ ಆಗಿದೆ ಅಂತ ಹೇಳ್ತಾರೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಹೊಡೆದವರು ಹುಮ್ನಾಬಾದಲ್ಲಿ ಆರಾಮಾಗಿ ಪಾಸ್ ಮಾಡ್ಬೋದು ಅಪ್ಪು ಅಂತ ಹೇಳ್ತಾರೆ. ಸೊ ಇವಾಗ ನಮ್ಮ ಭೂಪೇಶರು ಕೂಡ ಅಷ್ಟೇ, ಅವರು ಹುಮ್ನಾಬಾದ್ ಟ್ರ್ಯಾಕ್ಗೂ ಹೋಗಿದ್ದರು, ಇವಾಗ ಹಗರಿಬೊಮ್ಮನಹಳ್ಳಿಯಲ್ಲೂ ಕೂಡ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಇಲ್ಲ ನಮಗೂ ನೋಡ್ತಾ ಇದ್ರು ಗೊತ್ತಾಗ್ತಿದೆ, ಇದು ಸೇಮ್ ಹುಮ್ನಾಬಾದ್ ಟ್ರ್ಯಾಕ್ ಥರನೇ ಇದೆ. ಸ್ನೇಹಿತರೆ, ಈ ವಿಡಿಯೋ ಮಾಡೋಕ್ಕೆ ನನಗೆ ಸಹಾಯ ಮಾಡಿರುವಂಥವ್ರು ಭೂಪೇಶ್ ಅವರು. ಸೊ ನಾನು ಯಾಕಂದರೆ ಅಲ್ಲಿ ಟ್ರ್ಯಾಕಿಗೆ ಹೋಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅವರೇ ಪ್ರತಿಯೊಂದು ಮಾಹಿತಿನ ಕಲೆಕ್ಟ್ ಮಾಡಿ ಎಲ್ಲ ಟ್ರ್ಯಾಕು ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ಅಲ್ಲಿ ಪರ್ಮಿಷನ್ ಇಲ್ಲ ಅಂದರೂ ಕೂಡ ಸೊ ನನಗೆ ವಿಡಿಯೋ ಮಾಡಿ ಪ್ರತಿಯೊಂದು ಮಾಹಿತಿನ ಕಳಿಸಿದ್ದಾರೆ. ಸೊ ನಾನು ಈ ವಿಡಿಯೋ ಮುಖಾಂತರ ನಾನು ಭೂಪೇಶ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಡಿಯೋನ ನೋಡ್ತಾ ಇರೋ ಎಲ್ಲ ಸ್ನೇಹಿತರಿಗೂ ನನ್ನೊಂದು ರಿಕ್ವೆಸ್ಟು, ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಮತ್ತು ನಿಮಗೂ ಕೂಡ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದ.